ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇನ್ನು CTETಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಸೈಕಾಲಜಿ ಕ್ಲಾಸಸ್ಗಳು ನಡೀತಾ ಇದೆ. ಯಾರಾದರೂ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ, ನೀವೇನಾದರೂ CTETಗೆ ಪ್ರಿಪೇರ್ ಆಗ್ತಾ ಇದ್ದರೆ ಈ ಎಲ್ಲ ವಿಡಿಯೋಗಳು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ವಿಡಿಯೋ ಸರಣಿಯ 7ನೇ ವಿಡಿಯೋ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಇನ್ನೂ CTETಗೆ ಅಪ್ಲಿಕೇಶನ್ ಹಾಕಿಲ್ವೋ, ಅಪ್ಲಿಕೇಶನ್ನ ಹಾಕಿ. ಇವತ್ತೇ ಲಾಸ್ಟ್ ಡೇಟ್ ಆಗಿರುತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ. ಇದು ವೆರಿ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಇದೆ. ಇವತ್ತೇ ಲಾಸ್ಟ್ ಡೇಟು ಡಿಸೆಂಬರ್ 18ಗೆ CTETಗೆ ಲಾಸ್ಟ್ ಡೇಟ್ ಆಗುತ್ತೆ. ಅದಕ್ಕೋಸ್ಕರ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ವೋ ಮೊದಲು ಅಪ್ಲಿಕೇಶನ್ನ ಹಾಕಿ ಅಂತ ಹೇಳ್ತಾ, ನಾನು ಇದನ್ನು ಪ್ಲೇ ಲಿಸ್ಟಲ್ಲಿ 1 by 1 ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಅಂತ ಪ್ಲೇ ಲಿಸ್ಟಲ್ಲಿ ಹಾಕಿದ್ದೀನಿ. ಸೊ ಯಾರೆಲ್ಲ ನೋಡ್ತಾ ಇದ್ದೀರಲ್ವ, ಸೊ ಸೀರಿಯಲಾಗಿ ನೋಡ್ತಾ ಬನ್ನಿ. ಥೇರಿ ಮತ್ತು MCQ ಇರೋದ್ರಿಂದ ನಿಮಗೆ ಬೇಸಿಕ್ನು ಗೊತ್ತಾಗುತ್ತೆ. ಆಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಹೋಗುತ್ತೆ ಸ್ನೇಹಿತರೆ. ಓಕೆನಾ? ಸೊ ಈಗಾಗಲೇ ಯಾರೆಲ್ಲ ವಿಡಿಯೋ ಆಲ್ರೆಡಿ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದೀರಾ, ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನು ಹಾಕ್ತಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ನೀವೇನು ಮಾಡಬೇಕು ಅಂದರೆ ಕಮೆಂಟ್ ಮಾಡಿ, ಓಕೆನಾ? ಸೊ ಆನ್ಸರ್ಗಳಿಗೆ ಆದಷ್ಟು ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಆನ್ಸರ್ ಹೇಳುವವರೆಗೂ ವೇಟ್ ಮಾಡಬೇಡಿ. ಸೊ ಅಕಾರ್ಡಿಂಗ್ ಟು ದ ಅರ್ನಾಲ್ಡ್ ಗೆಜಲ್, ಗ್ರೋತ್ ಈಸ್ ಎ ಫಂಕ್ಷನ್ ಆಫ್ ವಾಟ್? ನೋಡಿ, ಅರ್ನಾಲ್ಡ್ ಗೆಜಲ್ ಅವರು ಗ್ರೋತ್ ಅಂತ ಹೇಳಿದಾರಲ್ವಾ, ಈ ಗ್ರೋತ್ ಬೆಳವಣಿಗೆಯ ಬಗ್ಗೆ ಯಾವುದರ ಫಂಕ್ಷನ್ ಅಂತ ಹೇಳಿದ್ದಾರೆ ಅಥವಾ ಯಾವುದರ ಕ್ರಿಯೆಯಾಗಿದೆ ಅಂತ ಹೇಳಿದ್ದಾರೆ. ಅಕಾರ್ಡಿಂಗ್ ಟು ಎ ಅರ್ನಾಲ್ಡ್ ಗೆಜಲ್, ಗ್ರೋತ್ ಈಸ್ ಎ ಫಂಕ್ಷನ್ ಆಫ್ ವಾಟ್? ಓಕೆನಾ? ಅರ್ನಾಲ್ಡ್ ಗೆಜಲ್ ಅವ್ರ ಪ್ರಕಾರ ಬೆಳವಣಿಗೆ ಅಂದರೆ ಯಾವುದರ ಕ್ರಿಯೆಯಾಗಿದೆ ಅಂತ ಕೇಳ್ತಕ್ಕಂಥದ್ದು. ಸರಿನಾ? ಸೊ ಆಪ್ಷನ್ ನೋಡ್ತಾ ಹೋಗೋಣ. ಫಸ್ಟ್ ಆಪ್ಷನಲ್ಲಿ ನಿಮಗೆ ಏನು ಕೊಟ್ಟಿದ್ದಾರೆ? ದ ಎನ್ವೈರ್ಮೆಂಟ್. ಆಮೇಲೆ ಬಿ ಆಪ್ಷನ್ನಲ್ಲಿ ದ ಆರ್ಗನಿಸಮ್, ಸಿ ಆಪ್ಷನ್ನಲ್ಲಿ ಸೊಸೈಟಿ, ಡಿ ಆಪ್ಷನ್ನಲ್ಲಿ ಎಜುಕೇಷನ್ ಅಂತ ಇದೆ. ಸೊ ಟ್ರೈ ಮಾಡಿ, ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಯಾರೆಲ್ಲ ಆಲ್ರೆಡಿ ಥಿಯರಿ ನೋಡಿದ್ದೀರಾ ನಿಮ್ಗೆ ಗೊತ್ತಿರುತ್ತೆ. ನಾನು ನಿನ್ನೆ ಈ ತರಗತಿನ ಏನಂತಂದರೆ ಲೈವಲ್ಲಿ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ. ಬಟ್ ಸೌಂಡ್ ಅದೆಲ್ಲ ಕ್ಲಿಯರ್ ಆಗಿತ್ತು. ಬಟ್ ಇದೇನು ಸ್ಕ್ರೀನ್ ಇದೆಯಲ್ಲ ತುಂಬ ಚಿಕ್ಕದಾಗಿ ಬರ್ತಾಯಿತ್ತು, ನಿಮಗೆ ಆಪ್ಷನ್ ಕಾಣಿಸಲ್ಲ ಅಂತ ಮತ್ತೆ ನಾನು ಲೈವ್ನ ಕಟ್ ಮಾಡಿದೆ ಸ್ನೇಹಿತರೆ. ನೀವು ಎಲ್ಲ ತುಂಬ ಜನ ಜಾಯಿನ್ ಆಗಿದ್ರಿ, ನಿಮ್ಗೆ ಗೊತ್ತಿರುತ್ತೆ. ಸೊ ಟೆಕ್ನಿಕಲ್ ಪ್ರಾಬ್ಲಮಿಂದ ನಾನು ಅಲ್ಲಿ ಅದನ್ನು ತೊಗೊಳ್ಳಿಲ್ಲ. ಸೊ ಅದೇ ತರಗತಿನ ಇಲ್ಲ ಅಂತ ತಗೋತಾ ಇದ್ದೀನಿ. ಓಕೆ? ಸೊ ನೋಡಿ, ಅರ್ಥ ಮಾಡ್ಕೊಳ್ಳಿ ಕ್ವಶನ್ನ. ಅರ್ನಾಲ್ಡ್ ಅವ್ರ ಪ್ರಕಾರ ಬೆಳವಣಿಗೆ ಅಂದರೆ ಏನು ಅಂತಕ್ಕಂಥದ್ದು ಪ್ರಶ್ನೆ. ಅದರಲ್ಲೂ ಸ್ಪೆಷಲ್ಲಾಗಿ ಬೆಳವಣಿಗೆ ಅಂತ ಅಂದರೆ ಫಂಕ್ಷನ್ ಆಫ್ ವಾಟ್ ಅಂತ ಕೊಟ್ಟಿದ್ದಾರೆ. ಎನ್ವೈರ್ಮೆಂಟ್ ಅಂತಕ್ಕಂಥದ್ದು ಗ್ರೋತ್ ಆಗಲ್ಲ, ಅದರ ದೈಹಿಕವಾಗಿ ಬೆಳವಣಿಗೆ ಆಗಬೇಕಲ್ವಾ. ಸೊ ಹಾಗಾಗಿ ಇದನ್ನು ಡಿಲೀಟ್ ಮಾಡಿ. ಸೊಸೈಟಿ ಕೂಡ ಆಗೋದಿಲ್ಲ, ಇದು ಡೆವಲಪ್ಮೆಂಟಲ್ಲಿ ಬರ್ತಕ್ಕಂಥದ್ದು. ಎಜುಕೇಷನ್ ಕೂಡ ಆಗಲ್ಲ, ಎಜುಕೇಷನ್ ಕೂಡ ಏನು ಡೆವಲಪ್ಮೆಂಟಲ್ಲಿ ಬರ್ತಕ್ಕಂಥದ್ದು. ನೀವು ಯಾವಾಗಲೂ ಗ್ರೋತ್ ಅಂತ ಕೇಳಿದ್ದಾರೆ ಅಂದರೆ ಅದು ಫಿಸಿಕಲ್ ಆಗಿರುತ್ತೆ ಅಂತ ನೆನ್ಪಿಟ್ಕೋಬೇಕು. ಹಾಗಾಗಿ ಇದಕ್ಕೆ ಬಿ ಆನ್ಸರು ದ ಆರ್ಗನಿಸಮ್ ಆಗಿರುತ್ತೆ. ದೈಹಿಕವಾಗಿ ಬೆಳವಣಿಗೆ ಅಂದರೆ ಏನು? ಅವ್ರ ತೂಕ ಆಗಿರ್ಬೋದು, ಅವರ ಒಂದು ಏನು ಎತ್ತರ ಆಗಿರ್ಬೋದು, ಇದು ಅಲ್ವಾ. ಸೊ ಹಾಗಾಗಿ ಎನ್ವೈರ್ಮೆಂಟು ಗ್ರೋತಲ್ಲಿ ಬರೋದಿಲ್ಲ, ಸೊಸೈಟಿ ಕೂಡ ಗ್ರೋತಲ್ಲಿ ಬರೋದಿಲ್ಲ, ಎಜುಕೇಷನ್ ಕೂಡ ಗ್ರೋತಲ್ಲಿ ಬರೋದಿಲ್ಲ. ಹಾಗಾಗಿ ದ ಆರ್ಗನಿಸಮ್ ಸರಿಯಾದ ಉತ್ತರ ಆಗುತ್ತೆ. ಓಕೆ? ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಓಕೆ, ಸೊ ನೋಡಿ, ನೆಕ್ಸ್ಟ್ ಪ್ರಶ್ನೆ. ಡೆವಲಪ್ಮೆಂಟ್ ಆ್ಯಸ್ ಎ ಅಪೋಸಿಟ್ ಟು ದ ಗ್ರೋತ್ ಇನ್ ಅ ಡಿಸ್ಕ್ರೈಬ್ಡ್ ಆ್ಯಸ್ ವಾಟ್ ಅಂತ ಕೊಟ್ಟಿದ್ದಾರೆ. ಸೊ ವಿಕಾಸ ಅಂತಕ್ಕಂಥದ್ದು ಬೆಳವಣಿಗೆಯ ಯಾವುದರ ವಿರುದ್ಧವಾಗಿದೆ ಅಂತ ಕೇಳ್ತಿದ್ದಾರೆ. ಅಪೋಸೈಡ್ ಅಂತ ಕೇಳಿದಾರಲ್ವ ಇಲ್ಲಿ, ಅಪೋಸಿಟ್ ಅಂತ. ಸೊ ನೋಡಿ, ಕಂಟಿನ್ಯೂಸ್ ಆ್ಯಂಡ್ ಎ ಲೈಫ್ ಲಾಂಗ್ ಪ್ರೊಸೆಸ್ಸಾ, ಶಾರ್ಟ್ ಆ್ಯಂಡ್ ಎ ಅಡಪ್ಟ್ ಪ್ರೊಸೆಸ್ಸಾ, ಸ್ಟ್ಯಾಟಿಕ್ಕಾ ಅಥವಾ ಅನ್ಪ್ರಿಡಿಕ್ಟೇಬಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ನಿಮಗೆ ಕ್ವಶನ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ವಿಕಾಸ ಅಂತಕ್ಕಂಥದ್ದು, ಗ್ರೋತ್ ಅಂತಕ್ಕಂಥದ್ದು ಇವು ಎರಡರುಗಳ ಅಪೋಸಿಟ್ ಆಗಿರಬೇಕು. ಸರಿನಾ? ಸೊ ಇದಕ್ಕೆ ನೋಡಿ, ವಿಕಾಸ ಅಂತಕ್ಕಂಥದ್ದು ಶಾರ್ಟ್ ಅಂತೂ ಅಲ್ಲ, ಹಾಗೆ ನೀವು ಇದನ್ನು ಡಿಲೀಟ್ ಮಾಡ್ಬೋದು. ಇದು ಸ್ಥಿರತೆ ಕೂಡ, ಸ್ಟ್ಯಾಟಿಕ್ ಕೂಡ ಅಲ್ಲ ಸ್ನೇಹಿತರೆ, ಅಪ್ಗ್ರೇಡಿಬಲ್ನೂ ಅಲ್ಲ. ಓಕೆನಾ? ಅಪ್ರಿಡಿಕ್ಟಬಲ್ನೂ ಅಲ್ಲ. ಹಾಗಾಗಿ ಕಂಟಿನ್ಯೂಸ್ ಆ್ಯಂಡ್ ಲೈಫ್ ಲಾಂಗ್ ಪ್ರೊಸೆಸ್ಸು ಹೆಂಗೆ ಅಪೋಸಿಟ್ ಆಗುತ್ತೆ ಮೇಡಮ್ ಇದು ಡೆವಲಪ್ಮೆಂಟ್ಗೆ ಅಂತ ನೀವು ಕೇಳೋದಾದರೆ, ಬೆಳವಣಿಗೆ ಅಂತಕ್ಕಂಥದ್ದು ಒಂದು ಹಂತದಲ್ಲಿ ನಿಂತ್ಕೊಳ್ಳುತ್ತೆ.
ಅಂದರೆ ತಾರಣ್ಯಾವಸ್ಥೆಯಲ್ಲಿ 19 ವರ್ಷಕ್ಕೆ ಅದು ನಿಂತ್ಕೊಂಡು ಬಿಡುತ್ತೆ ಬೆಳವಣಿಗೆ ಅನ್ನೋದು. ಆದರೆ ಅದಕ್ಕೆ ಆಪೋಸಿಟ್ಟಾಗಿ ಡೆವಲಪ್ಮೆಂಟ್ ಅಥವಾ ವಿಕಾಸ ಅಂತಕ್ಕಂಥದ್ದು ಒಂದು ಕಂಟಿನ್ಯೂವಸ್ ಆ್ಯಂಡ್ ಲೈಫ್ ಲಾಂಗ್ ಪ್ರೊಸೆಸ್ ಆಗಿದೆ. ತಿಳಿತಾ? ಏನು ಕೇಳಿದ್ದಾರೆ? ಡೆವಲಪ್ಮೆಂಟ್ ಆ್ಯಸ್ ಎ ಅಪೋಸಿಟ್ ಟು ಗ್ರೋತ್. ಇವೆರಡು ತದ್ವಿರುದ್ಧ ಆಗಿರಬೇಕು ಆ ಹೇಳಿಕೆಯಲ್ಲಿ. ಬೆಳವಣಿಗೆ ಅಂತಂಥದ್ದು ಒಂದು ವಯಸ್ಸಿನಲ್ಲಿ ನಿಲ್ಲೋದೇ ಆದರೆ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಕಂಟಿನ್ಯೂ ಲೈಫ್ ಲಾಂಗ್ ಪ್ರೊಸೆಸ್ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಇದು ಸರಿಯಾದಂಥ ಉತ್ತರ ಆಗಿದೆ. ಸೊ ನಿಮಗೆ ತಿಳಿತಾ ಇದೆ ಅಂತಂದರೆ ನನಗೇನು ಮಾಡಬೇಕು, ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಬೇಕು. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ಓಕೆ ನೋಡಿ, ನೆಕ್ಸ್ಟ್ ಪ್ರಶ್ನೆ, ವಾಟ್ ಡಸ್ ಡೆವಲಪ್ಮೆಂಟ್ ಇಂಪ್ಲೇ? ಏನಿದೆ ಡೆವಲಪ್ಮೆಂಟ್ ಅಂತಕ್ಕಂಥದ್ದು? ಆಪ್ಷನ್ ಎ ಚೇಂಜಸ್ ಇನ್ ಎ ಪಾರ್ಟ್ಸ್, ಆಪ್ಷನ್ ಬಿ ಚೇಂಜಸ್ ಇನ್ ಎ ಆರ್ಗನಿಸಮ್ ಆ್ಯಸ್ ಎ ಹೋಲ್, ಆಪ್ಷನ್ ಸಿ ಫಿಸಿಕಲ್ ಗ್ರೋತ್, ಆಪ್ಷನ್ ಡಿ ಎನ್ವೈರ್ಮೆಂಟಲ್ ಅಡಾಪ್ಷನ್ ಅಂತ ಕೊಟ್ಟಿದ್ದಾರೆ. ನೋಡಿ, ನೀವಲ್ಲಿ ಡಿಲೀಟ್ ಮಾಡ್ತಾ ಬನ್ನಿ, ಸರಿನಾ? ಫಸ್ಟಲ್ಲಿ ಏನು ಕೊಟ್ಟಿದ್ದಾರೆ? ಚೇಂಜಸ್ ಇನ್ ಎ ಪಾರ್ಟ್ಸ್. ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಪಾರ್ಟ್ಸಲ್ಲಿ ಚೇಂಜ್ ಆಗೋದಿಲ್ಲ, ಹಾಗಾಗಿ ಇದನ್ನು ಡಿಲೀಟ್ ಮಾಡ್ಬೋದು. ಡೆವಲಪ್ಮೆಂಟ್ ಅಂತದಕ್ಕೂ ಮತ್ತು ಫಿಸಿಕಲ್ ಗ್ರೋತಿಗೂ ಏನಿಲ್ಲ ಸಂಬಂಧ ಇಲ್ಲ, ಹಾಗಾಗಿ ಇದನ್ನು ಕೂಡ ಡಿಲೀಟ್ ಮಾಡ್ಬೋದು. ಎನ್ವೈರ್ಮೆಂಟಲ್ ಅಡಾಪ್ಷನ್ ಇದೆ, ಆದರೆ ಚೇಂಜಸ್ ಇನ್ ಎ ಆರ್ಗನಿಸಮ್ ಆ್ಯಸ್ ಎ ಹೋಲ್ ಅಂತ ಇದೆಯಲ್ಲ, ಸೊ ಇದು ಸರಿಯಾದಂತಹ ಉತ್ತರ. ಓಕೆ, ನಾವು ಒಂದು ವ್ಯಕ್ತಿಯ ವಿಕಾಸ ಅಂದರೆ ಏನು? ವ್ಯಕ್ತಿಯ ಹೋಲ್ ಡೆವಲಪ್ಮೆಂಟ್ಗೆ ನಾವು ಡೆವಲಪ್ಮೆಂಟ್ ಅಂತ ಕರಿತೀವಿ. ವ್ಯಕ್ತಿಯಲ್ಲಿರ್ತಕ್ಕಂತಹ ದೈಹಿಕ ಇರ್ಬೋದು, ಬೌದ್ಧಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಅಥವಾ ಅವನ ಒಂದು ಪರಿಸರ ಇರ್ಬೋದು, ಎಲ್ಲನೂ ಹೋಲ್ ಆಗಿ ಚೇಂಜಸ್ ಇನ್ ಎ ಆರ್ಗನಿಸಮ್ ಆ್ಯಸ್ ವೆಲ್ ಆಸ್ ಹೋಲ್, ಸಂಪೂರ್ಣವಾದಂತಹ ಬೆಳವಣಿಗೆಯನ್ನು ಅಥವಾ ಸಂಪೂರ್ಣವಾದ ಪರಿಪಕ್ವತೆಯನ್ನು ನಾವು ಡೆವಲಪ್ಮೆಂಟ್ ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ ಬಿ ಸರಿಯಾಗಿದೆ. ಸೊ ನೆಕ್ಸ್ಟ್ ಹೋಗೋಣ. ನೋಡಿ, ಇಲ್ಲಿ ಆನ್ಸರ್ ಇದೆ ಚೇಂಜಸ್ ಇನ್ ದ ಆರ್ಗನಿಸಮ್ ಆ್ಯಸ್ ಎ ಹೋಲ್. ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಪ್ರಶ್ನೆ, ವಿಚ್ ಪ್ರಿನ್ಸಿಪಲ್ ಸ್ಟೇಟ್ಸ್ ದ್ಯಾಟ್ ಡೆವಲಪ್ಮೆಂಟ್ ರಿಮೇನ್ಸ್ ಕಾನ್ಸ್ಟ್ಯಾಕ್ಟ್ ಅಕ್ರಾಸ್ ಎ ಇಂಡಿವಿಜುವಲ್? ಇಲ್ಲಿ ಬೆಳವಣಿಗೆ ಅಂತಕ್ಕಂಥದ್ದು ಇಂಡಿವಿಜುವಲ್ ಆಗಿ ಯಾವ ರೀತಿ ಕಾಂಡಕ್ಟ್ ಮಾಡುತ್ತೆ ಅಂತಕ್ಕಂಥದ್ದು ಪ್ರಶ್ನೆ. ಸೊ ಫಸ್ಟ್ ಆಪ್ಷನಲ್ಲಿ ಪ್ರಿನ್ಸಿಪಲ್ ಆಫ್ ಎ ಇಂಡಿವಿಜುವಲ್ ಡಿಫರೆನ್ಸ್, ಪ್ರಿನ್ಸಿಪಲ್ ಆಫ್ ಎ ಕಂಟಿನ್ಯೂಟಿ, ಪ್ರಿನ್ಸಿಪಲ್ ಆಫ್ ಎ ಇಂಟರ್ ರಿಲೇಟೆಡ್ ಡೆವಲಪ್ಮೆಂಟ್, ಪ್ರಿನ್ಸಿಪಲ್ ಆಫ್ ಎ ಕ್ಯೂಮ್ಯುಲೇಟಿವ್ ಡೆವಲಪ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಆದರೆ ಸ್ನೇಹಿತರೆ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, ಡೆವಲಪ್ಮೆಂಟ್ ರಿಮೇನ್ಸ್ ಕಾಂಟ್ಯಾಕ್ಟ್ ಆಫ್ ಇಂಡಿವಿಜುವಲ್ ಬಗ್ಗೆ ಕೇಳಿದ್ದಾರೆ ಅಲ್ವಾ? ವ್ಯಕ್ತಿ ಭಿನ್ನತೆಗಳು, ಹೌದಾ? ವ್ಯಕ್ತಿ ಭಿನ್ನತೆಗಳು ಎಲ್ಲದರದ್ದು ಕಂಟಿನ್ಯೂ ನಡೀತಾ ಇಲ್ಲ ಅಲ್ವಾ? ಸೊ ಪ್ರಿನ್ಸಿಪಲ್ ಆಫ್ ಎ ಇಂಟರ್ ರಿಲೇಟೆಡ್ ಡೆವಲಪ್ಮೆಂಟ್ ಇದಕ್ಕೆ ಬೇಕಾಗಿದೆಯಾ? ಇಲ್ಲ. ಸೊ ಪ್ರಿನ್ಸಿಪಲ್ ಆಫ್ ಎ ಕ್ಯೂಮ್ಯುಲೇಟೆಡ್ ಡೆವಲಪ್ಮೆಂಟ್ ಅಂತ ಕೊಟ್ಟಿದ್ದಾರೆ, ಇದು ಕೂಡ ಆಪ್ಷನ್ ಆಗಲ್ಲ. ಎಲ್ಲಿ ಇಂಡಿವಿಜುವಲ್ ಅಂತ ಬರುತ್ತೋ ಅದ್ರ ಮುಂದೆ ಡಿಫ್ರೆನ್ಸ್ ಇತ್ತಂದರೆ ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾಕಂದರೆ ವ್ಯಕ್ತಿಗಳು ಒಬ್ಬರಿಂದ ಒಬ್ಬರು ವಿಭಿನ್ನವಾಗಿರ್ತಾರೆ, ಒಬ್ಬರು ಇದ್ದಾಗ ಇನ್ನೊಬ್ಬರು ಇರಲ್ಲ. ಅಷ್ಟೇ ಯಾಕೆ ಸ್ನೇಹಿತರೆ, ಒಂದೇ ಫ್ಯಾಮಿಲಿಯ ಮಕ್ಕಳು ಕೂಡ ಒಬ್ಬರು ಸಂಗೀತದಲ್ಲಿ ಟಾಪರ್ ಇದ್ದರೆ ಕೆಲವೊಬ್ಬರು ಓದೋದ್ರಲ್ಲೇ ಟಾಪರ್ ಇರ್ತಾರೆ, ಕೆಲವೊಬ್ಬರು ಸ್ಪೋರ್ಟ್ಸಲ್ಲಿ ಏನಿರ್ತಾರೆ ಫುಲ್ ಎಕ್ಸ್ಪರ್ಟ್ ಇರ್ತಾರೆ. ಈ ರೀತಿ ಒಂದೇ ಫ್ಯಾಮಿಲಿಯಲ್ಲಿ ಇಷ್ಟೊಂದು ಡಿಫ್ರೆನ್ಸ್ ಇರಬೇಕಾದ್ರೆ ಇಡೀ ಸಮಾಜದಲ್ಲಿ ಡಿಫ್ರೆನ್ಸ್ಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರಿನ್ಸಿಪಲ್ ಆಫ್ ಎ ಇಂಡಿವಿಜುವಲ್ ಡಿಫ್ರೆನ್ಸ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಇಲ್ಲಿ ನೋಡಿ, ಪ್ರಿನ್ಸಿಪಲ್ ಆಫ್ ಎ ಇಂಡಿವಿಜುವಲ್ ಡಿಫ್ರೆನ್ಸ್ ಅಂತ ಇದೆ. ಸೊ ನೆಕ್ಸ್ಟ್ ಹೋಗೋಣ. ವಿಚ್ ಪ್ರಿನ್ಸಿಪಲ್ suggests development follow as a definite sequence despite individual difference ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ಅಲ್ಲಿ ಅನ್ಫಾರ್ಮಿಟಿ ಆಫ್ ಎ ಪ್ಯಾಟರ್ನ್, ಪ್ರಿನ್ಸಿಪಲ್ ಆಫ್ ಎ ಕಂಟಿನ್ಯೂಟಿ, ಪ್ರಿನ್ಸಿಪಲ್ ಆಫ್ ಎ ಡಿಫ್ರೆನ್ಸ್, ಒಂದು ಸ್ವಲ್ಪ ತೆಗೋಣ, ಡಿಫ್ರೆಂಟಿಯಲ್ ಡೆವಲಪ್ಮೆಂಟ್, ಡಿ ಅಲ್ಲಿ ಪ್ರಿನ್ಸಿಪಲ್ ಆಫ್ ಎ ಯುನಿಕ್ ಡೆವಲಪ್ಮೆಂಟ್ ಅಂತ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಉತ್ತರನ ನೋಡ್ತಾ ಹೋಗೋಣ. ಫಸ್ಟು ನಾವು ಡಿಲೀಟ್ ಮಾಡ್ತಾ ಹೋದರೆ ಗೊತ್ತಾಗುತ್ತೆ. ಪ್ರಿನ್ಸಿಪಲ್ ಆಫ್ ಎ ಇಂಡಿವಿಜುವಲ್ ಡಿಫರೆನ್ಸ್ ಬಗ್ಗೆ ಅವರು ಕೇಳಿದ್ದಾರೆ. ಸೊ
ಇದಕ್ಕೆ ಸರಿಯಾದಂಥ ಉತ್ತರ ಫಾರ್ಮೇಟಿವ್ ಪ್ಯಾಟರ್ನ್ ಇರುತ್ತೆ. ಹೌದಾ? ಪ್ಯಾಟರ್ನ್ ನಾವು ಡೆವಲಪ್ಮೆಂಟ್ ಓದುವಾಗ ನಿಮ್ಗೆ ಹೇಳಿದ್ದೆ, ಸೀಕ್ವೆನ್ಸಲ್ಲಿ ಇರುತ್ತೆ, ಒಂದು ಪ್ಯಾಟರ್ನಲ್ಲಿ ನಡೀತಾ ಹೋಗುತ್ತೆ ಅಂತ ಹೇಳಿದ್ದೆ. ಫಾರ್ ಎಕ್ಸಾಂಪಲ್ಲು ಯಾವ ರೀತಿ ಪ್ಯಾಟರ್ನ್ ಅಂತ ನೀವು ಕೇಳೋದೇ ಆದರೆ, ಮಗುವಿನಲ್ಲಿ ವಿಕಾಸ ಅಂತಕ್ಕಂಥದ್ದು ಹಂತ ಹಂತವಾಗಿ ಫಸ್ಟ್ ಸ್ಟ್ಯಾಂಡರ್ಡಲ್ಲೇ ನಾವು ಕೆಲವೊಂದು, ಈಗ ಮ್ಯಾಥ್ಸ್ ಇದೆ ಅಂತಂದರೆ ಅಲ್ಲಿ ಸಿಂಪಲ್ಲಾಗಿ ಚಿಕ್ಕದು, ದೊಡ್ಡದು, ಉದ್ದ, ಅಗಲ ಅನ್ನೋದು ಕಲಿತೀವಿ. ಜಸ್ಟ್ ನಂಬರ್ಸ್ನ ಕಲಿತೀವಿ. ಸೆಕೆಂಡ್ ಸ್ಟ್ಯಾಂಡರ್ಡ್ ಬಂದಾಗ ಎಡಿಷನ್, ಸಬ್ಸ್ಟ್ರಾಕ್ಷನ್ನ ಕಲಿತೀವಿ. ಹೀಗೆ ಒಂದು ಪ್ಯಾಟರ್ನಲ್ಲಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಅದು ಒಂದು ಪ್ಯಾಟರ್ನ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ವಾಟ್ ಡಸ್ ಎ ಮ್ಯಾಚುರೇಷನ್ ರೆಫರ್ ಟು? ನೋಡಿ, ವಾಟ್ ಡಸ್ ಎ ಮ್ಯಾಚುರೇಷನ್ ರೆಫರ್ ಟು? ಏನು ಹೇಳುತ್ತೆ ಮ್ಯಾಚುರೇಷನ್ ಅಥವಾ ಪರಿಪಕ್ವತೆ ಅಂತೀವಲ್ವ ನಾವು ಕನ್ನಡದಲ್ಲಿ? ಪರಿಪಕ್ವತೆ. ಏನು ಪರಿಪಕ್ವತೆ ಅಂದರೆ? ಚೇಂಜ್ ಇನ್ ಎ ಡೆವಲಪ್ಮೆಂಟ್ ಆರ್ಗನಿಸಮ್, ಲರ್ನಿಂಗ್ ಫ್ರಮ್ ಎ ಎಕ್ಸ್ಪೀರಿಯನ್ಸ್, ಫಿಸಿಕಲ್ ಗ್ರೋತಾ, ಎನ್ವೈರ್ಮೆಂಟಲ್ ಅಡಾಪ್ಷನ್ ಅಂತ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಸೊ ಮ್ಯಾಚುರೇಷನ್ ಅಂದರೆ ಏನು? ಮ್ಯಾಚುರೇಷನ್ ಅಂದರೆ ಏನು? ಚೇಂಜ್ ಎ ಡೆವಲಪ್ಮೆಂಟ್ ಆರ್ಗನಿಸಮಾ ಅಥವಾ ಲರ್ನಿಂಗ್ ಫ್ರಮ್ ಎಕ್ಸ್ಪೀರಿಯನ್ಸಾ, ಫಿಸಿಕಲ್ ಗ್ರೋತಾ, ಎನ್ವೈರ್ಮೆಂಟಲ್ ಅಡಾಪ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಚೇಂಜ್ ಎ ಡೆವಲಪ್ಮೆಂಟ್ ಆಫ್ ಆರ್ಗನಿಸಮ್. ಸೊ ಮಗು ಏನಾಗುತ್ತೆ, ಹಂತ ಹಂತವಾಗಿ ಬೆಳೀತಾ ಪಕ್ವತೆ ಹೊಂದುತ್ತಾ ಹೋಗುತ್ತೆ. ಸೊ ನೋಡಿ, ಈಗ ಒಂದು ಮಗು ಇದೆ ಅಂತಂದರೆ, ಅದು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇದೆ ಅಂತಂದರೆ, ಇದರ ಒಂದು ಮ್ಯಾಚುರೇಷನ್ಗಿಂತ 10th ಕ್ಲಾಸಲ್ಲಿರ್ತಕ್ಕಂಥ ಹುಡುಗನ ಮ್ಯಾಚುರೇಷನ್ ಏನಿರುತ್ತೆ, ಜಾಸ್ತಿ ಇರುತ್ತೆ. ಹಾಗಾಗಿ ಚೇಂಜಸ್ ಇರುತ್ತೆ ಅಂತಕ್ಕಂಥದ್ದು. ಚೇಂಜ್ ಎ ಡೆವಲಪ್ಮೆಂಟ್ ಆರ್ಗನಿಸಮ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ಸೊ ಫಿಸಿಕಲ್ ಗ್ರೋತ್ ಬರಲ್ಲ ಇಲ್ಲಿ, ಎನ್ವೈರ್ಮೆಂಟಲ್ ಅಡಾಪ್ಷನ್ನು ಬರಲ್ಲ, ಲರ್ನಿಂಗ್ ಫಾರ್ ಎಕ್ಸ್ಪೀರಿಯನ್ಸ್ ಕೂಡ ಬರೋದಿಲ್ಲ. ಏನು ಮ್ಯಾಚುರೇಷನ್ ಅಂದರೆ ಚೇಂಜ್ ಇನ್ ಅ ಡೆವಲಪ್ಮೆಂಟ್ ಆರ್ಗನಿಸಮ್, ನಮ್ಮಲ್ಲಿ ಆಗ್ತಕ್ಕಂಥ ಬದಲಾವಣೆ. ಸಮಾಜದಲ್ಲಿ ನಾವೀಗ ಆಲ್ರೆಡಿ ಎಲ್ಲ ಶಾಲೆ ಹೋಗಿದ್ದೀವಿ, ಎಲ್ಲ ತಿಳ್ಕೊಂಡಿದ್ದೀವಿ ಅಂತಂದರೆ ನಮಗೆ ಯಾರ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಅದು ಹೆಂಗೆ ನಿಮಗೆ ಯಾರ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋ ನಿಮ್ಮ ಹತ್ರ ಒಂದು ಡೆವಲಪ್ಮೆಂಟ್ ಬಂದಿದೆಯಲ್ಲ, ಅದನ್ನೇ ಪರಿಪಕ್ವತೆ ಅಂತ ಕರೀತಾರೆ. ಅವ್ನು ಮೆಚ್ಯೂರ್ ಆಗಿದ್ದಾನೆ, ಅವನಿಗೆಲ್ಲ ಗೊತ್ತು ಅಂತ ಅಂತೀವಲ್ವಾ, ಅವ್ನು ಡಿಸಿಷನ್ ತಗೋತಾನೆ, ಅವನ ಹತ್ರ ಮೆಚ್ಯೂರಿಟಿ ಇದೆ ಅಂತ ಹೇಳ್ತೀವಿ. ಸೊ ಆ ರೀತಿ. ಓಕೆನಾ? ಸೊ ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಪ್ರಿನ್ಸಿಪಲ್ ಸ್ಟೇಟ್ಸ್ ದಟ್ ಡೆವಲಪ್ಮೆಂಟ್ ಈಸ್ ಎ ಜಾಯಿಂಟ್ ಪ್ರಾಡಕ್ಟ್ ಆಫ್ ಎ ಹೆರಿಡಿಟಿ ಆ್ಯಂಡ್ ಎ ಎನ್ವೈರ್ಮೆಂಟ್? ಈ ಕೆಳಗಿನ ಇರ್ತಕ್ಕಂಥ ಯಾವ ತತ್ವ ಪ್ರಾಡಕ್ಟ್ ಆಫ್ ಎ ಹೆರಿಡಿಟಿ ಆ್ಯಂಡ್ ಎನ್ವೈರ್ಮೆಂಟ್ ಬಗ್ಗೆ ಹೇಳುತ್ತೆ ಅಂತ ನೋಡ್ತಾ ಹೋಗೋಣ. ಪ್ರಿನ್ಸಿಪಲ್ ಆಫ್ ಇಂಟ್ರಾಕ್ಷನ್ ಆಫ್ ಎ ಹೆರಿಡಿಟಿ ಆ್ಯಂಡ್ ಎನ್ವೈರ್ಮೆಂಟ್, ಪ್ರಿನ್ಸಿಪಲ್ ಆಫ್ ಇಂಡಿವಿಜುವಲ್ ಡಿಫರೆನ್ಸ್, ಪ್ರಿನ್ಸಿಪಲ್ ಆಫ್ ಇಂಟರ್ ರಿಲೇಟೆಡ್ ಡೆವಲಪ್ಮೆಂಟ್, ಪ್ರಿನ್ಸಿಪಲ್ ಆಫ್ ಎ ಕಂಟಿನ್ಯೂನಿಟಿ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ನೋಡೋಣ. ಒಂದು ನಿಮಿಷ ಸ್ನೇಹಿತರೆ, ಫಸ್ಟ್ ಕ್ವಶನ್ನ ಕರೆಕ್ಟಾಗಿ ನೋಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಪ್ರಿನ್ಸಿಪಲ್ ಆಫ್ ಎ ಇಂಟರ್ ಕನೆಕ್ಷನ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವೈರ್ಮೆಂಟ್, ಜಾಯಿಂಟ್ ಅಂತ ಕೊಟ್ಟಿದ್ದಾರಲ್ವ ಇಲ್ಲಿ, ಜಾಯಿಂಟ್ ಪ್ರಾಡಕ್ಟ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವೈರ್ಮೆಂಟ್ ಅಂದಮೇಲೆ ಸೊ ಅದು ಇಂಟ್ರಾಕ್ಷನ್ ಆಗಿರುತ್ತೆ. ಅನುವಂಶೀಯತೆ ಮತ್ತು ಪರಿಸರ ಇವೆರಡೂ ಕೂಡ ಇಂಟರ್ ಕನೆಕ್ಷನಿಂದ ಅಂಥದ್ದು. ಒಂದು ವ್ಯಕ್ತಿತ್ವ ಬೆಳಿಬೇಕು ಅಂತಂದರೆ ಅವು ಎರಡರ ಪಾತ್ರ ಅಷ್ಟೇ ಮುಖ್ಯವಾಗಿರುತ್ತೆ. ಓಕೆ, ಸೊ 10th ಕ್ವಶನ್ ನೋಡ್ತಾ ಹೋಗೋಣ. ದ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ is described as being like a what according to the principle of a spiral and not linear ಅಂತ ಕೊಟ್ಟಿದ್ದಾರೆ. ಸೊ ಯಾವುದಿಲ್ಲಿ ಆನ್ಸರ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ 10ನೇ ಪ್ರಶ್ನೆ ಅಲ್ವಾ ಇದು? ಓಕೆ, ಸೊ ನೋಡಿ, ಸ್ಟ್ರೇಟ್ ಪಾತಲ್ಲಿ ನಡೆಯುತ್ತಾ ಡೆವಲಪ್ಮೆಂಟು, ಅಥವಾ ರ್ಯಾಂಡಮ್ ವಾಕಲ್ಲಿ ನಡೆಯುತ್ತಾ, ಸ್ಪೇರಿಯಲ್ ಆಗಿ ನಡೀತಾ, ಅಥವಾ ಸರ್ಕಲ್ ಆಗಿ ನಡೀತಾ ಅಂತ. ಓಕೆನಾ? ಸ್ಟ್ರೇಟ್ ಲೆಂತಲ್ಲಿ ನಡೀತಾ, ಸ್ಟ್ರೇಟ್ ಲೆಂತಲ್ಲಿ ನಡೆಯೋದೇ ಇಲ್ಲ, ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಕೆಲವೊಂದು ಮಗು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಹುಷಾರಿರ್ಬೋದು, ಕೆಲವೊಂದು ಮಗು LKG ಇರ್ಬೋದು. LKG ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ಲದರಲ್ಲೂ ಹುಷಾರಿದ್ದು 10th ಅಲ್ಲಿ ಬಂದು ಆತ ಡಲ್ ಆಗಬಹುದು, ಏನು ಕೂಡ ಆಗ್ಬೋದು. ಅದು ಸ್ಟ್ರೇಟ್ ಲೈನಲ್ಲಿ ನಡೆಯಲ್ಲ. ರ್ಯಾಂಡಮ್ ವಾಕ್ ಅಂತಕ್ಕಂಥದ್ದಂತ ಆನ್ಸರೇ ಅಲ್ಲ, ಸರ್ಕಲ್ ಆಗಿ ನಡೆಯೋದೇ ಇಲ್ಲ. ಹಾಗಾಗಿ ಇದು ಸ್ಪೇರಿಯಲ್ ಆಗಿರುತ್ತೆ.
ಸೊ ಇದು ಇವತ್ತಿನ ತರಗತಿಯಾಗಿತ್ತು. ಸೊ 10 ಪ್ರಶ್ನೆಗಳನ್ನ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ. ಇನ್ನೂ ಹೆಚ್ಚು ಪ್ರಶ್ನೆಗಳಿದೆ ಸ್ನೇಹಿತರೆ. ಸೊ ಆಫ್ಲೈನ್ ಕ್ಲಾಸ್ ಟೈಮ್ ಆಗಿರೋದ್ರಿಂದ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದರ ಇನ್ನೂ 10 ಪ್ರಶ್ನೆಗಳಿದೆ, ಅದನ್ನು ಕೂಡ ಆದಷ್ಟು ಬೇಗ ತೊಗೊಂಡ್ಬರ್ತೀನಿ. ಯಾರಿಗೆಲ್ಲ ನನ್ನ ತರಗತಿಗಳು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಏನೇ ಅನಿಸಿಕೆ ಇದ್ದರೂ ಕಮೆಂಟಲ್ಲಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ತಿಳಿಸ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.